ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಬಂದು ಚಿಕನ್ ಪೆಪ್ಪರ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಈ ರೆಸಿಪಿ. ನಾವು ಯೂಶ್ವಲಿ ರಸಮ್ ರೈಸ್ ಆ ಥರ ಮಾಡ್ಕೊಂಡಾಗ ಇದನ್ನು ಮಾಡ್ಕೋತೀವಿ ಸೈಡ್ಸ್ಗೆ. ಸೊ ಈ ರೆಸಿಪಿಗೆ ಒಂದು ಪ್ಯಾನ್ ಇಟ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳೋದು. ಅದಾದಮೇಲೆ ಬಂದು ಒಂದು ಹಚ್ಚಿರುವಂಥದ್ದು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಮೆಣಸಿನ್ಕಾಯಿ, ಕರಿಬೇವು ಇಷ್ಟು ಬೇಕಾಗುತ್ತೆ ಅದಕ್ಕೆ. ಸೊ ಫಸ್ಟು ಎಣ್ಣೆಗೆ ನಾವು ಮೆಣಸಿನ್ಕಾಯಿ ಹಾಕ್ಕೊಳ್ಳೋದು. ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಇಷ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೊಳ್ಳೋದು. ಆನಿಯನ್ಸಲ್ಲಿ ರಾ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಇದನ್ನ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕನೂ. ಆ್ಯಕ್ಚುಲಿ ಈ ವ್ಲಾಗ್ ಶೂಟ್ ಮಾಡಿ ತುಂಬ ದಿನ ಆಯಿತು. ವ್ಲಾಗ್ ಅಲ್ಲ, ರೆಸಿಪಿ ಶೂಟ್ ಮಾಡಿ ತುಂಬ ದಿನ ಆಯಿತು. ಬಟ್ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಮನೇಲಿ ಸ್ವಲ್ಪ ಪೇಂಟಿಂಗ್ ವರ್ಕ್ ಎಲ್ಲ ನಡೀತಾ ಇತ್ತು. ಗೊತ್ತಲ್ಲ, ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ರೆ ಮನೇಲಿ ಎಷ್ಟು ಮೆಸ್ಸಿ ಆಗಿರುತ್ತೆ ಎಲ್ಲ. ಮತ್ತೆ ಆರ್ಗನೈಸ್ ಮಾಡ್ಕೋಬೇಕು, ಎಲ್ಲ ಎತ್ತಿಟ್ಕೋಬೇಕು. ಅದರಿಂದ ವಾಯ್ಸ್ ಓವರ್ ಕೊಡೋದಕ್ಕೆ ಲೇಟ್ ಆಯಿತು. ಸೊ ಅದರಿಂದನೇ ಅಪ್ಲೋಡ್ ಮಾಡೋಕ್ಕೂ ಆಗಿಲ್ಲ. ಸೊ ಎಲ್ಲ ಕೆಲಸ ಮುಗಿದ ಮೇಲೆ, ಈ ಪೇಂಟಿಂಗ್ ಎಲ್ಲ ಆದಮೇಲೆ ಈಗ ನಾನು ಇದಕ್ಕೆ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಈಗ ಮುಕ್ಕಾಲು ಭಾಗ ಬೇಯಿಸಿರುವಂಥ ಚಿಕನ್ ಹಾಕ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನ ಶೂಟ್ ಮಾಡ್ಕೊಂಡಿಲ್ಲ ನಾನು. ಇದಕ್ಕೇನು ಅಂತ ಅಂದರೆ, ಫಸ್ಟಲ್ಲೇ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡು ತೊಳೆದಿರೋವಂಥ ಚಿಕನ್ನು, ಸ್ವಲ್ಪ ಅರಿಶಿನ ಮತ್ತು ಕರಿಬೇವು, ಉಪ್ಪು ಹಾಕ್ಕೊಂಡು ಫುಲ್ ಮುಕ್ಕಾಲು ಬೇಯಿಸ್ಕೋಬೇಕು. ಅದನ್ನು ಮುಕ್ಕಾಲೆಲ್ಲ ಅಲ್ಲದೆ ಇದ್ದರೂ ಕಂಪ್ಲೀಟಾಗಿ ಸಹ ಬೇಯಿಸ್ಕೊಳ್ಳೋದು. ಅದಾದಮೇಲೆ ಇದಕ್ಕೆ ಈ ಒಗ್ಗರಣೆ ಏನಿದೆ, ನಾನು ಪ್ಯಾನಲ್ಲಿ ಈರುಳ್ಳಿ ಎಲ್ಲ ಹಾಕಿ ತೋರಿಸಿದೆ, ಅದನ್ನು ಹಾಕ್ಕೊಂಡು ಆಮೇಲೆ ಈ ಚಿಕನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಅದಕ್ಕೆ ಈಗ ಬಂದು ಜೀರಾ ಪೌಡರ್ ಸ್ವಲ್ಪ, ಮತ್ತು ಪೆಪ್ಪರ್ ಪೌಡರು ಒಂದು ಚಮಚ, 1.5 ಚಮಚದಷ್ಟು, ನೀವು ಖಾರ ಎಷ್ಟು ಇಷ್ಟಪಡ್ತೀರಾ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಇಷ್ಟು ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಡ್ರೈ ಕೋಟ್ ಮಾಡ್ಕೊಳ್ಳೋದು ಎಲ್ಲ ಚಿಕನ್ ಪೀಸಸ್ಗೆ. ಗರಂ ಮಸಾಲ ಯಾವುದಾದ್ರೂ ಉಪಯೋಗಿಸ್ಬೋದು, ಅಂಗಡಿದಾದರೂ ಸರಿ, ಮನೇಲಿ ಮಾಡಿರೋದಾದರೂ ಸರಿ. ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಅದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಲಾಸ್ಟಲ್ಲಿ ಬಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡಿಕೊಂಡು, ನಿಮ್ಗೆ ಯಾವುದಕ್ಕೆ ಬೇಕಾದರೂ ಸೈಡ್ ಡಿಶ್ ಆಗಿ ಆರಾಮಾಗಿ ನೀವು ತಿನ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ರೆಸಿಪಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಯಾರಾದರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲಿಗೆ ಎಲ್ಲರಿಗೂ ಶೇರ್ ಮಾಡಿ ವೀಡಿಯೋಸ್ನ. ಆದಷ್ಟು ರೆಸಿಪೀಸು ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇದು ಆ್ಯಕ್ಚುಲಿ ತುಂಬ ಲಾಂಗ್ ಗ್ಯಾಪ್ ಆಗಿ ಅಪ್ಲೋಡ್ ಮಾಡಿರೋವಂಥ ವೀಡಿಯೋ. ಇನ್ಮೇಲೆ ಕನ್ಸಿಸ್ಟೆನ್ಸಿಯಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ವ್ಲಾಗ್ಸ್ ಆಗ್ಬೋದು, ರೆಸಿಪೀಸ್ ಆಗ್ಬೋದು. ಪ್ಲೀಸ್ ಡೂ ಲೈಕ್.